ಬಿಜೆಪಿ ಕರ್ಮಕಾಂಡ ಬೂಟಾಟಿಕೆ ಬಟಾಬೈಲು. ಕಲರ್ ಕುಮಾರಣ್ಣ ಬಣ್ಣ ಬಿಚ್ಚಿಟ್ಟ ಕಾಂಗ್ರೆಸ್. 10 ಲಕ್ಷ ಕೋಟಿ ಸಾಲ ರೈಟ್ ಆಫ್. ದೇಶದ ಸಾಲ 205 ಲಕ್ಷ ಕೋಟಿ. ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಹೇಳೋದೊಂದು ಮಾಡೋದು ಮತ್ತೊಂದ. ತಮ್ಮ ನಡೆಗೂ ನುಡಿಗೂ ಸಂಬಂಧನೇ ಇಲ್ವಾ? ಅಧಿಕಾರಕ್ಕಾಗಿ ಏನ್ ಬೇಕಾದ್ರೂ ಮಾತಾಡಿ ಹೇಗ್ ಬೇಕಾದ್ರೂ ಜನರನ್ನ ನಂಬಿಸ್ತಾರ. ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಕರ್ಮಕಾಂಡ ಮತ್ತು ಬೂಟಾಟಿಕೆ ಬಟಾಬೈಲು ಮಾಡಿದ್ದು ಹೇಗೆ ರಾಜ್ಯ ಕಾಂಗ್ರೆಸ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ರಾಜ್ಯ ಕಾಂಗ್ರೆಸ್ ಮಾಡಿರೋ ಒಂದೊಂದು ಟ್ವೀಟ್ ಬಿಜೆಪಿ ಬುಡ ಗಡಗಡ ಅಲುಗಾಡುವಂತೆ ಮಾಡ್ತಿದೆ, ದಳ ದಂಗಾಗುವಂತೆ ಮಾಡ್ತಿದೆ. ಅಷ್ಟೇ ಅಲ್ಲ, ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ನವರಂಗಿ ನಾಟಕವನ್ನ ರಾಜ್ಯದ ಜನರೆದುರು ಬಿಚ್ಚಿಡ್ತಿದೆ. ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಮಾಡಿರೋ ಆ ಟ್ವೀಟ್ ಗಳಲ್ಲಿ ಏನಿದೆ ಗೊತ್ತಾ? ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ಕಾಂಗ್ರೆಸ್ ಟ್ವೀಟ್ ನಂಬರ್ 1. ಅಣ್ಣ ಪ್ರತಾಪ್ ಸಿಂಹ ಸಂಸತ್ ದಾಳಿಕೋರರಿಗೆ ಪಾಸ್ ನೀಡುವ ಕೆಲಸದಲ್ಲಿದ್ದರೆ ತಮ್ಮ ವಿಕ್ರಮ್ ಸಿಂಹ ಸಿನಿಮೆಯ ಮಾದರಿಯಲ್ಲಿ ಮರಗಳತನದಲ್ಲಿ ತೊಡಗಿದ್ದಾನೆ. ಸಂಸದ ಪ್ರತಾಪ್ ಸಿಂಹನ ಸಹೋದರ ವಿಕ್ರಮ್ ಸಿಂಹ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಮರಗಳನ್ನು ಕಡಿದು ಸಾಗಾಟ ನಡೆಸಿರುವುದು ದಕ್ಷ ಅಧಿಕಾರಿಯಾದ ತಹಸೀಲ್ದಾರ್ ಮಮತಾ ಅವರ ಮೂಲಕ ಬೆಳಕಿಗೆ ಬಂದಿದೆ. ಇದರಲ್ಲಿ ಕೆಲವು ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೈಜೋಡಿಸಿದ್ದು, ಈ ಬಗ್ಗೆ ಸಚಿವ ಈಶ್ವರ್ ಖಂಡ್ರೆ ಅವರು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಆದೇಶಿಸಲಿದ್ದಾರೆ. ಡಿಯರ್ ಕರ್ನಾಟಕ ಬಿಜೆಪಿ, ನಿಮ್ಮ ಜನಪ್ರತಿನಿಧಿಗಳು ಹಾಗೂ ಅವರ ಕುಟುಂಬಸ್ಥರು ಕೊಳ್ಳೆ ಹೊಡೆಯೋದ್ರಲ್ಲಿ ಬ್ಯುಸಿಯಾಗಿರೋದೇಕೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಕಾಂಗ್ರೆಸ್ ಟ್ವೀಟ್ ನಂಬರ್ 2. RSS ನವರು ಈ ದೇಶದ ಅಭಿವೃದ್ಧಿಗಾಗಲಿ ಈ ದೇಶದಲ್ಲಿರ್ತಕ್ಕಂಥ ಬಡತನ ಹೋಗಲಾಡಿಸ್ತಕ್ಕಂಥ ವಿಷಯಗಳ ಬಗ್ಗೆ ಅವರ ಸಂಘದಲ್ಲಿ ಚರ್ಚೆನೆ ಮಾಡಿಲ್ಲ. ಅವರ ಬೈಠಕ್ಗಳಲ್ಲಿ ಚರ್ಚೆ ಆಗಲಿಲ್ಲ. ಅವರ ಚರ್ಚೆಗಳು ಯಾವ ರೀತಿ ದೇಶವನ್ನ ನಮ್ಮ ಮುಷ್ಟಿಗೆ ಕಪ್ಪಿ ಮುಷ್ಟಿಗೆ ಹಿಡಿದಿಟ್ಕೋಬೇಕು ಅಂತಕ್ಕಂಥದ್ದೇ ಅಜೆಂಡಾ ಅವರದು. ಮಾನ್ಯ HD ಕುಮಾರಸ್ವಾಮಿ ಅವರೇ, ಕೆಲವೇ ದಿನಗಳ ಹಿಂದೆ ನಿಮ್ಮದೇ ಬಾಯಲ್ಲಿ ಆಡಿದಂತಹ ಮಾತುಗಳಿವು. RSS ಎಂಬ ವಿಚಿತ್ರಕಾರಿ ಘಟನೆಯನ್ನ ವಿರೋಧಿಸಿ ಬಹಳ ಸೊಗಸಾಗಿ ಮಾತನಾಡಿದ್ರಿ. ಈಗ ಆ ನಿಮ್ಮ ಪ್ರಜ್ಞೆ ಎಲ್ಲಿ ಹೋಯ್ತು? ಮೊನ್ನೆಯಷ್ಟೇ ಕಲ್ಲಡ್ಕದಲ್ಲಿ ನಿಮ್ಮ ಪ್ರಜ್ಞೆಯನ್ನು RSS ನ ಪದಾತಲದಲ್ಲಿಟ್ಟು ಬರುವಾಗ ನಿಮ್ಮ ಪ್ರಜ್ಞೆ ಎಲ್ಲಿ ಕಳೆದು ಹೋಗಿತ್ತು? ಅಂದಹಾಗೆ ಮೊನ್ನೆ ಮೋದಿಯವರನ್ನ ಭೇಟಿಯಾದಾಗ RSS ನ ದೇಶ ವಿರೋಧಿ ನಿಲುವುಗಳ ಬಗ್ಗೆ ಮೋದಿಯವರಿಗೆ ತಿಳಿಸಿದ್ದೀರಾ ಅಂತೇಳಿ ಪ್ರಶ್ನೆ ಮಾಡಿರೋ ರಾಜ್ಯ ಕಾಂಗ್ರೆಸ್ ಕಲರ್ ಕುಮಾರಣ್ಣ ಅಂತೇಳಿ ಹ್ಯಾಶ್ಟ್ಯಾಗ್ ಬಳಸಿದೆ. ಕಾಂಗ್ರೆಸ್ ಟ್ವೀಟ್ ನಂಬರ್ 3. ಮೋದಿಯ ನ್ಯೂ ಇಂಡಿಯಾದಲ್ಲಿ ಮಹಿಳೆಯರ ಘನತೆಗೆ ಜಾಗವಿಲ್ಲ ಎಂಬುದನ್ನ ಮಹಿಳಾ ಕುಸ್ತಿಪಟುಗಳ ವಿಚಾರದಲ್ಲಿ ಕೇಂದ್ರ ಸರ್ಕಾರ ನಡೆದುಕೊಂಡ ರೀತಿಯಲ್ಲಿ ಸಾಬೀತಾಗಿದೆ. ಮೋದಿ ಸರ್ಕಾರ ಬ್ರಿಜ್ ಭೂಷಣ್ ಸಿಂಗ್ ಎನ್ನುವ ಮಹಿಳಾ ಪೀಡಕನ ಬೆಂಬಲಕ್ಕೆ ಇಷ್ಟು ಗಟ್ಟಿಯಾಗಿ ನಿಂತಿರೋದೇಕೆ? ದುಷ್ಟರ ಆಡಳಿತದಲ್ಲಿ ಮಹಿಳೆಯರ ಆಕ್ರಂದನಕ್ಕೆ ಕಿಂಚಿತ್ತೂ ಬೆಲೆ ಇಲ್ಲದಂತಾಗಿದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಕಿಡಿಕಾರಿದೆ. ಕಾಂಗ್ರೆಸ್ ಟ್ವೀಟ್ ನಂಬರ್ 4. ಹಿಂದೆ ಕರ್ನಾಟಕ ಬರ ಎದುರಿಸುತ್ತಿದ್ದಾಗ ಇದೇ ಬಿಜೆಪಿ ಅದೆಷ್ಟು ಐಷಾರಾಮಿ ದರ್ಬಾರು ನಡೆಸಿತ್ತು ಎಂಬುದಕ್ಕೆ ಈ ಹಳೆಯ ವರದಿ ಒಂದು ಉದಾಹರಣೆ. ರಾಜ್ಯ ಭೀಕರ ಬರ ಎದುರಿಸುತ್ತಿತ್ತು. ಅಂದಿನ ಬಿಜೆಪಿ ಅಧ್ಯಕ್ಷ BSY ಅವರು ಕೋಟಿ ಬೆಲೆಯ ಐಷಾರಾಮಿ ಕಾರನ್ನ ನಿರಾಣಿ ಅವರಿಂದ ಗಿಫ್ಟ್ ಪಡೆದು ಮೋಜು ಮಾಡುತ್ತಿದ್ರು. BSY ಅವರಿಗೆ ಕೋಟಿ ಬೆಲೆಯ ಕಾರು ನೀಡುವ ನಿರಾಣಿ ತಮ್ಮ ಸಕ್ಕರೆ ಕಾರ್ಖಾನೆಯಲ್ಲಿ ರೈತರ ಹಣವನ್ನ ಬಾಕಿ ಉಳಿಸಿಕೊಂಡಿದ್ರು. ಆಗ ಕರ್ನಾಟಕ ಬಿಜೆಪಿಗೆ ರೈತರು ನೆನಪಾಗ್ಲಿಲ್ಲವೇ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮೂಲಕ ಪ್ರಶ್ನೆ ಮಾಡಿದೆ. ಕಾಂಗ್ರೆಸ್ ಟ್ವೀಟ್ ನಂಬರ್ 5. ಒಂದೆಡೆ ದೇಶದ ಸಿರಿವಂತ ಉದ್ಯಮಿಗಳ 10 ಲಕ್ಷ ಕೋಟಿ ಸಾಲವನ್ನ ರೈಟ್ ಆಫ್ ಮಾಡಲಾಗುತ್ತಿದೆ. ಇನ್ನೊಂದೆಡೆ ದೇಶದ ಸಾಲ 205 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. 2014ರವರೆಗೆ ಭಾರತದ ಬಾಹ್ಯ ಸಾಲ 50 ಲಕ್ಷ ಕೋಟಿ ರೂಪಾಯಿಯ ಆಸುಪಾಸಿನಲ್ಲಿತ್ತು. ಕೇವಲ 9 ವರ್ಷದ ಆಡಳಿತದಲ್ಲಿ ಸಾಲವು 205 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಿದ್ದು ಹೇಗೆ? ಯಾರಿಗಾಗಿ? ಯಾವುದೇ ಜನಪರ ಯೋಜನೆ ನೀಡದೆ, ಅಭಿವೃದ್ಧಿ ಕಾರ್ಯಗಳು ನಡೆಯದೆ ಈ ಹಣ ಎಲ್ಲಿ ಹೋಯ್ತು ಕರ್ನಾಟಕ ಬಿಜೆಪಿ ಅಂತೇಳಿ ಕಾಂಗ್ರೆಸ್ ಪ್ರಶ್ನಿಸಿದೆ. ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಈ 5 ಟ್ವೀಟ್ ಗಳಿಗೆ ಬಿಜೆಪಿ ಬಳಿ ನಿಜಕ್ಕೂ ಉತ್ತರ ಇದೆಯಾ? ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ನವರಂಗಿ ನಾಟಕ ಇಷ್ಟೊಂದು ಬಟಾ ಬಯಲಾಗುತ್ತಿದ್ರು ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಈ ಬಗ್ಗೆ ಅದೇಕೆ ಬಿಜೆಪಿಗರನ್ನ ಪ್ರಶ್ನೆ ಮಾಡಲ್ಲ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.